ಹಲೋ ನಮಸ್ಕಾರ, ನಾನು ನಿಮ್ಮ ಸಹನಾ ಐನೋಡ್. ವೆಲ್ಕಮ್ ಟು ಮೈ ಚಾನಲ್ ಸನಾಸ್ ಹಾಬಿ ಹಬ್. ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಬಂದು ಹೆಲ್ದಿಯಾಗಿರುವಂಥ ಸಣ್ಣ ಮಕ್ಕಳಿಗೆ 6 ತಿಂಗಳ ನಂತರ ಮಗುವಿಗೆ ಕೊಡುವಂಥ ಆಹಾರ ರಾಗಿ ಸರಿ ಮತ್ತು ಅಕ್ಕಿ ಸರಿನ ಯಾವ ರೀತಿ ಮಾಡೋದು ಅಂತ. ಇವತ್ತಿನ ವ್ಲಾಗ್ ಬಂದು ನ್ಯೂ ಮಮ್ಸ್ಗೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಮಗುಗೆ ಸಾಲಿಡ್ ಶುರು ಮಾಡಬೇಕು ಅಂತಿದ್ದೀರಾ ಅವರಿಗೆ ಈ ವಿಡಿಯೋ. ಪ್ರತಿ ಮಗುವಿಗೆ ತಾಯಿಯ ಎದೆ ಹಾಲಿಗಿಂತ ಮತ್ಯಾವುದೂ ಶ್ರೇಷ್ಠ ಅಲ್ಲ. ತಾಯಿಯ ಎದೆ ಹಾಲು ಮಗುವಿನ ಹಕ್ಕು. 6 ತಿಂಗಳ ನಂತರ ಸಾಲಿಡ್ ಶುರು ಮಾಡ್ಬೋದು. ದಿನದಲ್ಲಿ ಒಂದು ಸರಿ, ನಂತರ ಮುಂದಿನ ದಿನಗಳಲ್ಲಿ 2 ರಿಂದ 3 ಬಾರಿ ಘನ ಆಹಾರ ಕೊಡ್ಬೋದು. ಅದರೊಟ್ಟಿಗೆ ಎದೆ ಹಾಲು ಕೂಡ 1 ರಿಂದ 2 ವರ್ಷದ ಮಕ್ಕಳಿಗೆ ಕೊಡಬಹುದು. ಹಾಗಾದರೆ 6 ತಿಂಗಳ ನಂತರ ಹೇಗೆ ಸಾಲಿಡ್ ಶುರು ಮಾಡೋದು, ಏನು ಕೊಡಬೇಕು ಅನ್ನೋ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೆರ್ಲ್ಯಾಕ್ ಕೊಡಬೇಕಾ ಬೇಡವಾ ಅನ್ನೋ ಯೋಚನೆ ಕೂಡ ಇರುತ್ತೆ. ಸೆರ್ಲ್ಯಾಕಲ್ಲಿ ಶುಗರ್ ಕಂಟೆಂಟ್ ಇರೋದ್ರಿಂದ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಬಟ್ ಅನಿವಾರ್ಯ ಸಂದರ್ಭಗಳಲ್ಲಿ ಕೊಡಬೇಕಾಗತ್ತೆ, ಆದಷ್ಟು ಅವಾಯ್ಡ್ ಮಾಡಿ. ಹಾಗಿದ್ರೆ ಇನ್ನೇನು ಕೊಡ್ಬೋದು? ಜೀರ್ಣಶಕ್ತಿ ಕೂಡ ಕಡಿಮೆ ಇರುತ್ತೆ 6 ತಿಂಗಳ ನಂತರ ಮಕ್ಕಳಿಗೆ. ಜೀರ್ಣ ಆಗುವಂಥ ತುಂಬ ಸುಲಭವಾದ ಆಹಾರ ಯಾವುದು ಅಂದರೆ ರಾಗಿ ಸರಿ ಮತ್ತು ಅಕ್ಕಿ ಸರಿನ ಕೊಡ್ಬೋದು. ಹಿಂದಿನ ದಿನಗಳಲ್ಲಿ ಅಜ್ಜಿ ಅಮ್ಮಂದ್ರೆಲ್ಲ ರಾಗಿ ಸರಿ ಅಕ್ಕಿ ಸರಿನೇ ಕೊಡ್ತಿದ್ರು. ನಮಗೆಲ್ಲ ಹೆಲ್ದಿಯಾಗಿರ್ತಿತ್ತು, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರ್ತಿರಲಿಲ್ಲ. ಸೊ ಹಾಗಿದ್ಮೇಲೆ ನಾವು ಅದನ್ನೇ ಅಕ್ಕಿ ಕಂಟಿನ್ಯೂ ಮಾಡ್ಬೋದು. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡೋ ವಿಧಾನ ಹೇಗೆ ಅಂತ ಅನ್ನೋದನ್ನು ನಾವು ಇವತ್ತಿನ ವೀಡಿಯೋನಲ್ಲಿ ನೋಡೋಣ. ಫಸ್ಟಿಗೆ ನಾನು ನಿಮಗೆ ತೋರಿಸಿರೋದು ರಾಗಿ ಸರಿ ರೆಸಿಪಿ. ಅದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅನ್ನೋದನ್ನ ನೀವು ವೀಡಿಯೋದಲ್ಲಿ ನೋಡ್ತಿದ್ದೀರಾ. ಕೆಂಪಕ್ಕಿ, ಬಿಳಿ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಕಡಲೆಬೀಜ, ಬಟಾಣಿ, ಅವರೆಬೇಳೆ, ಹಸಿರುಬೇಳೆ, ಮಸೂರ್ ದಾಲ್ ಅಂತಲೂ ಹೇಳ್ತಾರೆ ಅದು, ಹುರುಳಿಕಾಳು, ಅಲಸಂದೆ, ತೊಗರೆಬೇಳೆ, ರಾಗಿ, ಮೆಣಸು, ಸೋಂಪು, ಮೆಂತ್ಯ, ಏಲಕ್ಕಿ, ಜೀರಿಗೆ, ಬಿಳಿ ಎಳ್ಳು, ಖರ್ಜೂರ, ಗೋಡಂಬಿ, ದ್ರಾಕ್ಷಿ ಮತ್ತು ಸೀಡ್ಸ್ಗಳು, ಪಂಪ್ಕಿನ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್, ಮಿನ್ಕೆ ಹಣ್ಣಿನ ಬೀಜ, ಪಿಸ್ತಾ, ವಾಲ್ನಟ್ಸ್ ಮತ್ತು ಬಾದಾಮಿ. ಇದಿಷ್ಟು ಬೇಕಾಗುತ್ತೆ. ಇಂಗ್ರೀಡಿಯೆಂಟ್ಸ್ನ ಯಾವ್ಯಾವ ಪ್ರಮಾಣದಲ್ಲಿ ಬೇಕು ಅಂತ ಅನ್ನೋದನ್ನು ನಾನು ವಿಡಿಯೋ ಲಾಸ್ಟಲ್ಲಿ ಇಂಗ್ರೀಡಿಯೆಂಟ್ಸ್ ಲೀಸ್ಟಲ್ಲಿ ಹಾಕಿದ್ದೀನಿ. ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಕೂಡ ನೀವು ಬಳಸ್ಕೊಳ್ಬೋದು. ಇದಿಷ್ಟು ರಾಗಿ ಸರಿಗೆ ಬೇಕಾಗಿರುವಂಥದ್ದು. ನೆಕ್ಸ್ಟು ಅಕ್ಕಿ ಸರಿನಲ್ಲಿ ಬೇಕಿರುವಂಥ ಲೀಸ್ಟು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ನಿಮಗೆ. ರಾಗಿ ಸರಿನಲ್ಲಿ ನಿಮಗೆ ಯಥೇಚ್ಛವಾಗಿ ರಾಗಿನೇ ಜಾಸ್ತಿ ಪ್ರಮಾಣದಲ್ಲಿ ಹಾಕಿರ್ತೀರ. ರಾಗಿ ಆಲ್ಮೋಸ್ಟ್ ಒಂದು 3 ಸೇರು ಹಾಕಿರ್ತೀರ. ಅದು ಬಿಟ್ಟು ಡಿಪೋ ರೈಸ್ ಬಂದು ಬರೀ 1 ಸೇರು ಅಷ್ಟೇ ಹಾಕಿರ್ತೀರ. ಇನ್ನು ಮಿಕ್ಕಿದ ಕಾಳುಗಳೆಲ್ಲ ನಿಮಗೆ ವಿಡಿಯೋ ಲಾಸ್ಟಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಈಗ ಬರ್ತಿರೋ ವಿಡಿಯೋ ಬಂದು ನಿಮಗೆ ಅಕ್ಕಿ ಸರಿ ಮಾಡೋದಕ್ಕೆ. ಸೇಮ್ ಇದರಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಇರಲ್ಲ. ರಾಗಿ ಸರಿನಲ್ಲಿ ಏನೆಲ್ಲ ನೀವು ಧಾನ್ಯಗಳನ್ನ ಹಾಕಿರ್ತೀರೋ ಸೇಮ್ ಧಾನ್ಯಗಳು ಇದರಲ್ಲೂ ಇರುತ್ತೆ. ಡಿಫ್ರೆನ್ಸ್ ಏನಪ್ಪ ಅಂದರೆ ಅದರಲ್ಲಿ ರಾಗಿ ಯಥೇಚ್ಛವಾಗಿ ಹಾಕಿರ್ತೀರ, ಇದರಲ್ಲಿ ಅಕ್ಕಿ ಯಥೇಚ್ಛವಾಗಿ ಹಾಕಿರ್ತೀರ. ಅಕ್ಕಿ ಜೊತೆಗೆ ಗೋಧಿ ಕೂಡ ಹಾಕಿರ್ತೀರ 1 kg ಅಷ್ಟೇನೇ. ಇನ್ನು ಕಾಳುಗಳು, ಡ್ರೈ ಫ್ರೂಟ್ಸು ಇದೆಲ್ಲನೂ ಸೇಮೇ ಇರುತ್ತೆ. ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಕಾಳು, ಕಡಲೆಕಾಳು ಸೇಮ್ ಎಲ್ಲ ಯಾವುದೆಲ್ಲ ಧಾನ್ಯಗಳು ನೀವು ರಾಗಿ ಸರಿನಲ್ಲಿ ನೋಡಿರ್ತೀರ ಸೇಮೇ ಇದರಲ್ಲೂ ಇರುತ್ತೆ. ಇದಿಷ್ಟು ಕೆಲವರೆಲ್ಲ ಮುಂಚೆನೇ ಹುರಿದಿಟ್ಕೊಂಡು ಅದನ್ನು ನಂತರ ಪೌಡ್ರ್ ಮಾಡ್ಕೊತಾರೆ. ಆ ಥರನೂ ಮಾಡೋರು ಇದ್ದಾರೆ. ಜಸ್ಟ್ ಸ್ಪೂನ್ ವೀಕ್ಲಿ ಆಗೋಷ್ಟು ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋರು ಇದ್ದಾರೆ. ನಾನು ಬಂದು ಈ ಥರ ಮಂತ್ಲಿ ಆರ್ 2 months ಒನ್ಸ್ ನನ್ನ ಮಗುಗೆ ಮಾಡ್ತಾಯಿದ್ದೀನಿ. 6 ತಿಂಗಳ ನಂತರ ನನ್ನ ಮಕ್ಳಿಗೆ ಶುರು ಮಾಡಿದ್ದೆ. ಈಗ ನನ್ನ ಮಕ್ಕಳಿಗೆ 8th month ರನ್ನಿಂಗ್ ಇದೆ. ಆಲ್ಮೋಸ್ಟ್ ನಾನು ಬೆಳಿಗ್ಗೆ ರಾಗಿ ಸರಿ ಕೊಡ್ತೀನಿ, ರಾತ್ರಿ ಅಕ್ಕಿ ಸರಿ ಕೊಡ್ತೀನಿ. ಮಧ್ಯಾಹ್ನದ ಟೈಮ್ ಮಾತ್ರ ಹಣ್ಣು ಅಥವಾ ತರಕಾರಿ ಪ್ಯೂರಿ ಕೊಡ್ತಾಯಿದ್ದೀನಿ. ಯಾವುದೇ ರೀತಿ ತೊಂದರೆ ಆಗಿಲ್ಲ. ಹಾಗಿದ್ರೆ ಇದನ್ನೆಲ್ಲ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಎಲ್ಲ ಥರ ಧಾನ್ಯಗಳನ್ನು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಒಂದು ಟಬ್ಬಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ತೊಳ್ಕೊಳ್ಬೇಕಾಗತ್ತೆ. ಇದೆಲ್ಲ ರೆಡಿ ಮಾಡೋಕ್ಕೂ ಮುಂಚೆ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ಳಿ. ಕಲ್ಲು ಕಸ ಇತ್ತು ಅಂದರೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ನಂತರ ಅದನ್ನು ತೊಳೆದು ಬಿಸಿಲಿನಲ್ಲಿ ಹಾರಾಕಿ ಯಾವ್ದಾರು ಒಂದು ಕಾಟನ್ ಬಟ್ಟೆ, ಶೀಟ್ ಏನಾರು ಹಾಕಿಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಿ ಹಾರಾಕಿ. ತೇವಾಂಶ ಇಲ್ಲದೆ ಇರೋ ಹಾಗೆ ನೀಟಾಗಿ ಅದು ಒಣಗಬೇಕು. ಸರಿ ಬಿಸಿಲಿತ್ತು ಅಂತಂದರೆ ಆಲ್ಮೋಸ್ಟ್ 2 to 3 hours ಚೆನ್ನಾಗಿ ಒಣಗುತ್ತೆ. ಈಗ ನೀವು ನೋಡ್ತಿರ್ಬೋದು, ನಾನು ರಾಗಿ ಸರಿ ಮತ್ತು ಅಕ್ಕಿ ಸರಿನ ಒಟ್ಟಿಗೆ ನಾನು ಪ್ರಿಪೇರ್ ಮಾಡ್ಕೊತಿದ್ದೀನಿ. ಅದನ್ನು ಒಂದಿನ ಇದೊಂದು ದಿನ ಏನು ಮಾಡ್ತಿಲ್ಲ. ಪ್ರೊಸೀಜರ್ ಸೇಮ್ ಆಗಿರೋದ್ರಿಂದ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಒಂದೇ ಸತಿ ಎಲ್ಲ ಮುಗಿಸ್ಬೋದು ಅನ್ನೋ ಕಾರಣದಿಂದ ನಾನು ಮಾಡ್ಕೊತಿದ್ದೀನಿ. ಎಲ್ಲ ಸ್ಪೂನ್ ಲೆಕ್ಕದಲ್ಲಿ ಮಾಡ್ತಾರೆ, ನಾನೇನು ಈ ಥರ ಪಾವು ಸೇರು ಲೆಕ್ಕದಲ್ಲಿ ಮಾಡ್ತಿದ್ದೀನಿ ಅಂತ ನಿಮಗೆ ಅಂದ್ಕೊಳ್ಬೋದು. ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡ್ತಿದ್ದೀನಿ. ನನಗೆ ಟ್ವಿನ್ಸ್ ಮಕ್ಕಳಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ. ಇದ್ರ ಜೊತೆಗೆ ಸರಿ ನನ್ನ ಫ್ರೆಂಡ್ಸ್ ಮಕ್ಕಳಿಗೆ ಮತ್ತು ನನ್ನ ತಂಗಿ ಮಕ್ಕಳಿಗೂ ಸ್ವಲ್ಪ ಕೊಡೋದ್ರಿಂದ ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀನಿ. ಒಂದು 2 monthsವರೆಗೂ ಬೇಕು ನನಗೆ. ನೆಕ್ಸ್ಟ್ ಇನ್ 2 months ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ, ನಾನು ಇದೆಲ್ಲ ಮಾಡೋದಕ್ಕೆ ಟೈಮ್ ಇರಲ್ಲ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡ್ಕೊತಿದ್ದೀನಿ. ಬಿಸಿಲಲ್ಲಿ ಚೆನ್ನಾಗಿ ಒಣಗಿದರೆ ಅದು ನೀಟಾಗಿ ಧಾನ್ಯಗಳು ಒಂದಕ್ಕೊಂದು ಅಂಟಲ್ಲ. ಆ ಥರ ಗರಿ ಗರಿಯಾಗಿರುತ್ತೆ. ಒಣಗಿದ ಮೇಲೆ ತೊಗೊಂಡು ಬಂದು ಅದನ್ನ ಇನ್ನೊಂದು ಸರಿ ಬಾಣಲಿನಲ್ಲಿ ಹುರ್ಕೊಳ್ಬೇಕಾಗತ್ತೆ.
ಕಾಳು ಒಳಗಡೆ ಏನಾದರೂ ಹಸಿ ಅಂಶ ಇತ್ತು ಅಂತಂದರೆ ಅದು ಹೊರಟೋಗ್ಲಿ ಅನ್ನೋ ಕಾರಣಕ್ಕಷ್ಟೇ ನೀಟಾಗಿ ಹುರ್ಕೊಳ್ಳಿ. ಅದನ್ನು ತೊಗೊಂಡು ಬಂದು ಮತ್ತು ಮನೆ ಒಳಗಡೆನೇ ಹಾಕ್ಕೊಳ್ಬೋದು. ಯಾವ್ದಾರು ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಹಾರಾಗಿ ಬಿಟ್ಬಿಡಿ. ಬಿಸಿ ತಣ್ಣಗಾಗಬೇಕು ಅಷ್ಟೇನೆ. ಮಿಲ್ಲಿಗೆ ತೊಗೊಂಡು ಹೋಗೋಕ್ಕೆ ಮುಂಚೆ ಬಿಸಿ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಷ್ಟೇ. ತಣ್ಣಗಾದ್ಮೇಲಿಂದ ಅದನ್ನೆಲ್ಲ ನೀಟಾಗಿ ಒಂದು ಬಾಕ್ಸ್ಗೆ ಹಾಕ್ಕೊಳ್ಳಿ. ಡ್ರೈ ಫ್ರೂಟ್ಸ್ನೂ ಕೂಡ ನೀವೇನು ನೆನೆಸೋ ಅವಶ್ಯಕತೆ ಇಲ್ಲ. ಜಸ್ಟ್ ಹಾಗೇ ಅಂಗಡಿಯಿಂದ ತಂದಿರೋದನ್ನ ತೊಳೆದು ಹಾಗೇ ನೀರು ಸೋರಾಕ್ಬಿಟ್ಟು ಜಸ್ಟ್ ಫ್ರೈ ಮಾಡಿ ಇಟ್ಕೊಂಡ್ರೆ ಸಾಕು. ಇಲ್ಲ ನಾನು ಯಾವುದೇ ಥರ ಧಾನ್ಯನ ಏನು ನಾನು ಪ್ರೀವಿಯಸ್ ಡೇ ನಾನು ನೆನೆಸಿರೋದು ಯಾವುದೂ ಇಲ್ಲ. ಜಸ್ಟ್ ತೊಗೊಂಡ್ಬಂದು ಕ್ಲೀನಾಗಿರೋ ಅಂಥದ್ದನ್ನ ವಾಶ್ ಮಾಡಿ ಒಣಗಿಸಿ ಅದನ್ನು ಹುರಿದು ರೆಡಿ ಮಾಡ್ಕೊತಿರೋದು ಅಷ್ಟೇನೆ. ಅಕ್ಕಿ ಸರಿ ಬೇರೆ, ರಾಗಿ ಸರಿ ಬೇರೆ. ನೀಟಾಗಿ ಒಣಗಿಸಿ ಅದನ್ನ ಹುರಿದು ನೀಟಾಗಿ ತಣ್ಣಗೆ ಮಾಡಿ ಇಟ್ಕೊಳ್ಳಿ. ಬಾಣಲಿನಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಹುರಿದಿಟ್ಕೊಳ್ಳಿ. ನಾನು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಲಾಸ್ಟಲ್ಲಿ ನೀವೇನು ನೋಡ್ತಿದ್ದೀರಾ ಆದಷ್ಟು ಇಂಗ್ರೀಡಿಯೆಂಟ್ಸ್ ಸೇರಿಸಿ ನನಗೆ ಮಿಲ್ ಮಾಡೋಕ್ಕೂ ಮುಂಚೆ ರಾಗಿ ಸರಿ 7 ಸೇರಾಗಿತ್ತು, ಅಕ್ಕಿ ಸರಿ 7 ಸೇರಾಗಿತ್ತು. ಇದಿಷ್ಟನ್ನು ನಾನು ಇಟ್ಕೊಂಡು ನೀಟಾಗಿ ಒಣಗಿದ ಮೇಲೆ ಮಿಲ್ ಮಾಡಿಸೋದಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ನಿಮಗೆ ತೋರ್ಸೋಕ್ಕೆ ಸಲುವಾಗಿ ನಾನು ಒಂದು ಕಂಟೈನರ್ಗೆ ಹಾಕ್ತಿದ್ದೀನಿ. ಅದರಲ್ಲಿ ನಾವು ಸೇರು ಅಂತ ಕರಿತೀವಿ. ಆ ಸೇರಲ್ಲಿ 7 ಸೇರಾಗಿತ್ತು ನನಗೆ. ಅಕ್ಕಿ ಸರಿ 7 ಸೇರು, ರಾಗಿ ಸರಿ 7 ಸೇರಾಗಿತ್ತು. ಅದಷ್ಟನ್ನು ನಾನು ಕಂಟೈನರ್ಗೆ ಹಾಕ್ಕೊಂಡಿದ್ದೀನಿ. ನನಗೆ ಮಿಲ್ ಬಂದು ಮನೆ ಹತ್ತಿರದಲ್ಲೇ ಇರೋದ್ರಿಂದ ಫಸ್ಟ್ ಹೋಗಿ ಅಕ್ಕಿ ಸರಿ ಮಿಲ್ ಮಾಡ್ಕೊಂಡು ಬಂದು ಮತ್ತು ಅದನ್ನ ಮನೇಲಿಟ್ಟು ಮತ್ತೆ ರಾಗಿ ಸರಿ ಎತ್ಕೊಂಡು ಹೋಗಿದ್ದೆ. ಮನೆಯಲ್ಲಿ 2 ಮಕ್ಳು ಇರೋದ್ರಿಂದ ಅಮ್ಮ ಮನೇಲಿ ನೋಡ್ಕೊಳ್ಬೇಕಾಗಿರ್ತಿತ್ತು. ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು. ಏನು ಮಾಡೋದು, ಹಬ್ಬದ ತಯಾರಿ, ಊರಲ್ಲಿ ಹಬ್ಬ ಇತ್ತು, ಅದಕ್ಕೆಲ್ಲ ತಯಾರಿ ಮಾಡೋದಿತ್ತು. ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಎಲ್ಲ ಒಂದೇ ದಿನದಲ್ಲಿ ಮುಗಿಸ್ಬಿಡೋಣ ಅಂದ್ಬಿಟ್ಟು ಹೋಗಿದ್ದಾಯಿತು. ನೀವು ಮಿಲ್ಗೆ ಹೋದಾಗಲೂ ಅಷ್ಟೇನೆ ಖಾರದ ಪುಡಿ ಮಿಲ್ ಮಾಡೋದ್ರಲ್ಲಿ ಮಾಡಿಸೋದು ಬೇಡ. ಅಕ್ಕಿ ಅಥವಾ ರಾಗಿ ಮಿಲ್ ಮಾಡೋದ್ರಲ್ಲಿ ನೀವು ಮಾಡಿಸ್ಕೊಳ್ಳಿ. ತುಂಬ ನುಣ್ಣಗಿರಬೇಕು. ತುಂಬ ಹುಡಿಯಾಗಿರೋದು ಬೇಡ, ತುಂಬ ನುಣ್ಣಗಿರಲಿ. ಈ ಥರ ಬಿಸಿಲಿತ್ತು ಅಂದರೆ ನೋಡಿ ಒಂದು 2 to 3 ಅವರ್ಸಲ್ಲೇ ಆರಿಬಿಡುತ್ತೆ. ಇಂಗ್ರೀಡಿಯೆಂಟ್ಸ್ ಇತ್ತು ಅಂದರೆ 1 ಡೇನಲ್ಲೇ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು. ಮತ್ತು ನಾನು ಅದೇ ಕಂಟೈನರ್ಗೆ ತೋರಿಸ್ತಿದ್ದೀನಿ ಎಷ್ಟು ಪ್ರಮಾಣದಲ್ಲಿ ಮಾಡಿದ್ದೆ ಅಂತ ತೋರಿಸೋಕೆ ಸಲುವಾಗಿ ಅಷ್ಟೇನೆ. ಸೊ ಸೇಮ್ ಅದನ್ನು ಹಾಗೆ ಹಾಕ್ಕೊಂಡು ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ತೊಗೊಂಡು ಬಂದೆ. ಇದನ್ನು ಅಷ್ಟೇ ತುಂಬ ಸಣ್ಣಕ್ಕೆ ನುಣ್ಣಿಗೆ ಮಿಲ್ ಮಾಡಿಸ್ಕೊಂಡು ಬನ್ನಿ. ಅವ್ರಿಗೆ ಹೇಳಿ, ಅವ್ರು ನುಣ್ಣಗೆ ಮಾಡ್ತಾರೆ ಮಿಲ್ ಮಾಡೋರು. ಅದನ್ನು ತೊಗೊಂಡ್ಬಂದು ಮನೆಯಲ್ಲಿ ಒಂದು ಬಟ್ಟೆ ಮೇಲೆ ನೀಟಾಗಿ ಹಾರಾಕ್ಬಿಡಿ. ಬಿಸಿ ಎಲ್ಲ ಆರಿದ ಮೇಲಿಂದ ಜರಡಿ ಇಟ್ಕೊಳ್ಬೇಕಾಗತ್ತೆ. ಜರಡಿ ಹಿಡಿದ್ಮೇಲೆ ಮೇಲೆ ಬಂದಿರೋ ವೇಸ್ಟ್ನ ಕೆಲವ್ರು ಬಿಸಾಕ್ತಾರೆ. ನಮ್ಮ ಮನೆಯಲ್ಲಿ ನಾನು ಅದನ್ನು ಆಲ್ಮೋಸ್ಟ್ ನಾನು ರೊಟ್ಟಿಗೆ ಅಥವಾ ಮುದ್ದೆಗೆ ಬಳಸ್ಕೊತೀನಿ. ಏನು ಪ್ರಾಬ್ಲಮ್ ಏನಿಲ್ಲ. ಅದು ಏಕೆಂದರೆ ಧಾನ್ಯಗಳೇ ಆಗಿರೋದ್ರಿಂದ ಏನು ತೊಂದರೆ ಇಲ್ಲ, ಕ್ಲೀನ್ಡಾಗಿರುತ್ತೆ. ಜೊತೆಗೆ ಜರಡಿ ಆಡಿದ್ಮೇಲೆ ನಿಮಗೆ ಬೇಕಾಗಿರೋಂಥ ರಾಗಿ ಸರಿ ಅಥವಾ ಅಕ್ಕಿ ಸರಿ ರೆಡಿ ಇದೆ. ಸಾರಿ, ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಕ್ಕಳು ಅಳ್ತಿದ್ದಾರೆ ವಾಯ್ಸ್ ಓವರ್ ಮಾಡೋದಕ್ಕೆ. ನನಗೆ ಒಬ್ಬರು ಎದ್ದಿದ್ರು, ಒಬ್ಬರು ಮಲಗಿರ್ತಾರೆ. ಸೊ ಫ್ರೀ ಸಿಗ್ತಾಯಿಲ್ಲ ನನಗೆ ಕಂಪ್ಲೀಟ್ ಸೌಂಡ್ಲೆಸ್ ಆಗಿ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ. ಐ ಆಮ್ ಸೊ ಸಾರಿ ಫಾರ್ ದಟ್. ಸೊ ಫೈನಲಿ ಅಕ್ಕಿ ಸರಿ ರಾಗಿ ಸರಿ ರೆಡಿ ಇದೆ. ನಿಮ್ಮ ಮಕ್ಕಳಿಗೆ ನೀವು ಸರಿ ಕೊಡೋದನ್ನು ಶುರು ಮಾಡೋಕ್ಕೂ ಮುಂಚೆ ಒಂದು ಸರಿ ನಿಮ್ಮ ಪೀಡಿಯಾಟ್ರಿಷಿಯನ್ ಹತ್ರ ಒಂದು ಸಜೆಷನ್ ತೊಗೊಂಡು ಆಮೇಲೆ ಶುರು ಮಾಡೋದು ಒಳ್ಳೆಯದು. ಏಕೆಂದರೆ ಎಲ್ಲ ಮಕ್ಳಿಗೂ ಡೈಜೆಸ್ಟಿವ್ ಸಿಸ್ಟಮ್ ಒಂದೇ ಥರ ಇರಲ್ಲ. ಸೊ ಒಂದು ಸಜೆಷನ್ ತೊಗೊಂಡು ಆಮೇಲೆ ಶುರು ಮಾಡಿ. ಈ ರಾಗಿ ಸರಿ ಅಥವಾ ಅಕ್ಕಿ ಸರಿನ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೊನೆವರೆಗೂ ನೋಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್. ಥ್ಯಾಂಕ್ಸ್ ಅಗೇನ್.